ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಈ ಒಂದು ವರ್ಷ ಅಂದರೆ 2026 ಇಯರ್ನ ಹೊಸ ವರ್ಷ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಸೆಲೆಬ್ರೇಷನ್ ವಿಚಾರದಲ್ಲಿ ಮನೆಯಲ್ಲಿರುವಂಥ ಗಿಲ್ಲಿ ಮತ್ತು ಧ್ರುವಂತ್ ಅವರ ಮಧ್ಯೆನೂ ಕೂಡ ಜಗಳ ಶುರುವಾಗಿದೆ. ಬನ್ನಿ ಇಲ್ಲಿ ಯಾವ ವಿಚಾರಕ್ಕೆ ಇವರ ಮಧ್ಯೆ ಜಗಳ ಶುರುವಾಗಿದೆ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆ ನಡೀತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಪ್ರತಿ ವರ್ಷ ಪ್ರತಿ ಸೀಸನಲ್ಲೂ ಸಹ ಒಂದೊಂದು ಸೆಲೆಬ್ರೇಷನ್ನ ಕೊಡ್ತಾರೆ. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಎಲ್ಲ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಕೂಡ ರೆಡಿ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಪಟಾಕಿಗಳನ್ನ ಹಚ್ಚು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಸ್ಕ್ರೀನ್ಗಳಲ್ಲಿ ನಿಂತ್ಕೊಂಡು ಫೋಟೋಗಳನ್ನ ತೊಗೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಕೂಡ ನಡೆದಿದೆ ಸೆಲೆಬ್ರೇಷನು. ಆಲ್ಮೋಸ್ಟ್ ಈ ಒಂದು ಪ್ರೋಮೋದಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಧ್ರುವಂತ್ ಮತ್ತು ಗಿಲ್ಲಿಯವರ ಮಧ್ಯೆ ಜಗಳ ನಡೆದಿದೆ. ಅದು ಕೂಡ ಒಂದು ಸೆಲೆಬ್ರೇಷನ್ ಮುಂಚಿತವಾಗಿ ನಡೆದಿದೆ. ಅಂದರೆ ಸೆಲೆಬ್ರೇಷನ್ ಆಗೋಕ್ಕಿಂತ ಮುಂಚೆನೇ ಈ ಒಂದು ಜಗಳ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆನೇ ಕೊಟ್ಟಿರುತ್ತೆ. ಏನಪ್ಪ ಅಂದರೆ ಎಲ್ಲ ಸ್ಪರ್ಧಿಗಳು ಸೇರಿಕೊಂಡು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ಬಗ್ಗೆ ನೀವು ಹಾಡನ್ನು ಬರೀಬೇಕು. ಯಾವುದಪ್ಪ ಅಂದರೆ ಮುಂದೆ ಆಗೋ ಹೋಗೋ ವಿಚಾರಗಳ ಬಗ್ಗೆ ಒಂದು ಸಾಂಗನ್ನು ಬರೀಬೇಕು ಅಂತ ಹೇಳಿರ್ತಾರೆ. ಆ ಒಂದು ಕಾರಣಕ್ಕೆ ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ಕೂತ್ಕೊಂಡು ಒಂದು ಸಾಂಗನ್ನು ರೆಡಿ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಗಿಲ್ಲಿ ಅವರು ರಿಲೀಕ್ಸ್ ಬರೆಯೋ ಟೈಮ್ನಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಧ್ರುವಂತ್ ಅವರ ಹೆಸರನ್ನ ಯೂಸ್ ಮಾಡ್ತಾರೆ. ಏನಪ್ಪ ಅಂದರೆ ಯಾವುದೋ ಒಂದು ಕಿಚನ್ ವಿಚಾರದಲ್ಲಿ ಯಾರೋ ಹೆಸರನ್ನ ಯೂಸ್ ಮಾಡ್ತಾರೆ. ಧ್ರುವಂತ್ ನೀನು ಹೋಗಿ ಕ್ಲೀನ್ ಮಾಡು ಡೈನಿಂಗ್ ಟೇಬಲ್ನ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಈ ಒಂದು ವಿಷಯದಲ್ಲಿ ಧ್ರುವಂತ್ ಅವರು ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಆ್ಯಕ್ಚುಲಿ ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಆಗೋಕ್ಕಿಂತ ಮುಂಚೆ, ಅಂದರೆ ಹೊಸ ವರ್ಷದ ಸೆಲೆಬ್ರೇಷನ್ ಆಗೋಕ್ಕಿಂತ ಮುಂಚೆ ಆಗಿರುವಂತಹ ಒಂದು ಜಗಳ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಗಿಲ್ಲಿಯವರು ಬರೆದಿರುವಂಥ ಲಿರಿಕ್ಸ್, ಅಂದರೆ ಧ್ರುವಂತ್ ಮೇಲೆ ಒಂದು ಲಿರಿಕ್ಸ್ನ ಬರೆದಿದ್ದಾರೆ. ಆ ಒಂದು ಸಾಂಗಲ್ಲಿ ಧ್ರುವಂತ್ ಅವರ ಹೆಸರನ್ನ ಯೂಸ್ ಮಾಡಿದ್ದಕ್ಕೆ ಇಲ್ಲಿ ಧ್ರುವಂತ್ ಅವರು ಟ್ರಿಗರ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಬರೆಯುವಂಥ ಹಾಡಿಗೆ ನನ್ನ ಹೆಸರು ಯೂಸ್ ಮಾಡಿದ್ರೆ ಮತ್ತೆ ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಗಿಲ್ಲಿಯವರು ಎಲ್ಲರ ಹೆಸರು ಕೂಡ ಸೇರಿಸಿ ಬರ್ತಿದ್ದೀನಿ, ನಾನು ನನ್ನ ಕೆಲಸನ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ವಿಚಾರದಲ್ಲಿ ಅವರ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೀತವೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಈ ಥರ ಲಿರಿಕ್ಸ್ಗಳನ್ನ ಬರೆದೆ ಅಂದರೆ ನಾನು ಇಂಡೈರೆಕ್ಟಾಗಿ ಹರದೇ ಹಾಕ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆಗ ಗಿಲ್ಲಿಯವರು ಆ ಟೇಬಲ್ ಮೇಲೆ ಇರುವಂಥ ಒಂದು ಹಾಳೆನ ಅವ್ರ ಹತ್ರ ತೋಡ್ತಾರೆ. ಆಗ ಧ್ರುವಂತ್ ಅವರು ಬರೆದಿರುವಂಥ ಲಿರಿಕ್ಸ್ನ ಹರಿದಾಕ್ತಾರೆ ಅಂತಲೂ ಕೂಡ ಹೇಳ್ಬೋದು. ಹರಿಯೋಕ್ಕಿಂತ ಒಂದು ಪೆನ್ನಲ್ಲಿ ಗಾಟ್ ಹಾಕ್ತಾರೆ. ನಿನ್ನ ಈ ರೀತಿ ನವರಂಗಿ ಆಟಗಳೆಲ್ಲ ನನ್ನ ಹತ್ರ ಬೇಡ, ನಿನ್ನ ಕಾಮಿಡಿಗಳೆಲ್ಲ ನಿನ್ನ ಹತ್ರ ಇಟ್ಕ, ನಿನ್ನ ಆಟಕ್ಕೆ ನಾವು ಬರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ವಿಷಯದಲ್ಲೂ ಕೂಡ ಗಿಲ್ಲಿಯವರು ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ಧ್ರುವಂತ್ ಅವ್ರು ಏನು ಹೇಳ್ತಾರೆ, ನಿನ್ನ ಅಸಹ್ಯ ಗಿಸೆಯ ಸಾಂಗ್ಗಳನ್ನ ನನ್ನ ಹತ್ರ ಬೇಡ, ನಿನ್ನ ಹತ್ರ ಇಟ್ಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಗಿಲ್ಲಿಯವರು ನಿನ್ನ ಅಸಹ್ಯ ಪಸೆಯ ನನ್ನ ಹತ್ರ ಬೇಡ ಅಣ್ಣ, ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆ್ಯಕ್ಚುಲಿ ಒಂದು ಲಿರಿಕ್ಸ್ ಬರೆಯೋಕೆ ಕೊಟ್ಟಿದ್ದಾರೆ ಅಂದರೆ ಅದರ ಮೇಲೆ ತುಂಬ ಚೆನ್ನಾಗಿ ಬರಿಬೋದಾಗಿತ್ತು ಗಿಲ್ಲಿಯವರು, ಬಟ್ ಎಲ್ಲೋ ಒಂದು ಸ್ವಲ್ಪ ಎಡುವುದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಒಂದು ಥಿಂಗ್ ನೋಡೋದಾದರೆ ಗಿಲ್ಲಿಯವರು ಸ್ವಲ್ಪ ಲಿರಿಕ್ಸ್ ಬರೆಯೋ ಟೈಮ್ನಲ್ಲಿ ಆ ಒಂದಿಷ್ಟು ಪದಗಳನ್ನ ಯೂಸ್ ಮಾಡಬಾರ್ದಾಗಿತ್ತು. ಯಾಕಪ್ಪ ಅಂದರೆ ಹೊಸ ವರ್ಷ ದಿವಸ ಒಂದು ಹೊಸ ಪದಗಳನ್ನ ಮಾತಾಡಬೇಕು. ಅದು ಬಿಟ್ಕೊಂಡು ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡು, ಅದನ್ನ ಕ್ಲೀನ್ ಮಾಡೋ ಅನ್ನೋ ಒಂದು ಪದನ ಯೂಸ್ ಮಾಡಿ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು ಆ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇವ್ರದ್ದು ತಪ್ಪಿರ್ಬೋದು, ಬಟ್ ನಾವು ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ ಇವ್ರು ತಪ್ಪಿದೆಯಾ ಅವ್ರು ತಪ್ಪಿದೆಯಾ ಅಂತ. ಆ್ಯಕ್ಚುಲಿ ಈ ಒಂದು ಪ್ರೋಮೋ ಕೆಳಗಡೆ ಒಂದು ಟೈಟಲ್ ಸಹ ಹಾಕಿದ್ದಾರೆ. ಏನಪ್ಪ ಅಂದರೆ ಹಾಡು ಹಾಡಿ ಅಂದರೆ ಜಗಳ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ವಿಷಯಕ್ಕೆ ಇಲ್ಲಿ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಧ್ರುವಂತ್ ಅವರು ಹೇಳ್ತಾ ಇದ್ದಾರೆ, ನಿನ್ನ ಈ ಒಂದು ಲಿರಿಕ್ಸ್ ನನ್ನ ಹತ್ರ ಬೇಡ, ನಿನ್ನ ಮನೆಗೆ ಬಂದಿಲ್ಲ ನಾ ಕ್ಲೀನ್ ಮಾಡೋಕ್ಕೆ, ನಂಗೆ ಕ್ಲೀನ್ ಮಾಡಬೇಕು ಅನ್ನಿಸ್ತು ನಾ ಕ್ಲೀನ್ ಮಾಡ್ತಾ ಇದ್ದೆ, ನಿನ್ನ ಮನೆಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಕೈ ಮಾಡಿ ತೋರಿಸ್ತಾರೆ. ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಕೈ ಮಾಡಿ ತೋರಿಸ್ಬೇಡ ಅಣ್ಣ, ಟ್ರಿಗ್ಗರ್ ಮಾಡಬೇಡ, ನನಗೆ ಉಗ್ರಲ್ಲೇ ಹೊಡೆದು ಸಾಯಿಸಾಕ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಧ್ರುವಂತ್ ಅವರು ಬರೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹಾಗಾಗಿ ಈ ಒಂದು ಜಗಳ ತುಂಬ ಜೋರಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಕಾಮಿಡಿ ಮಾಡೋ ರೀತಿಯಲ್ಲಿ ನಡೀತಾ ಇದೆ, ಬಟ್ ಇದು ಸೀರಿಯಸ್ ಆಗಿ ನಡೀತಾ ಇದೆ ಅಂತ ನಮಗೂ ತುಂಬ ಡೌಟ್ ಇದೆ. ಬಟ್ ಇಲ್ಲಿ ಗಿಲ್ಲಿ ಅವರು ಸೀರಿಯಸ್ ಆಗಿಲ್ಲ, ಧ್ರುವಂತ್ ಅವರು ಫುಲ್ ಸೀರಿಯಸ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ತುಂಬ ಜೋರಾಗಿ ವಾದ ವಿವಾದಗಳು ನಡೀತಾ ಇದ್ದಾವೆ. ಆಲ್ಮೋಸ್ಟ್ ಇಲ್ಲಿ ಈ ಒಂದು ಸೆಲೆಬ್ರೇಷನ್ ನಡೆಯೋಕ್ಕಿಂತ ಮುಂಚೆ ಆಗಿರುವಂಥ ವಿಷಯ. ಯಾಕಪ್ಪ ಅಂದರೆ ಸೆಲೆಬ್ರೇಷನ್ ನಡೆಯುತ್ತೆ ಅಂತ ಆಲ್ರೆಡಿ ಈಗ ಬಿಗ್ ಬಾಸ್ ಅವರೇ ತಿಳಿಸಿದ್ದಾರೆ. ಹಾಗಾಗಿ ನೀವೊಂದು ಲಿರಿಕ್ಸ್ ಬರೀಬೇಕು, ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳ ಬಗ್ಗೆ ಆಗು ಹೋಗುಗಳ ಬಗ್ಗೆ ಲಿರಿಕ್ಸ್ ಬರೆದು ಆ ಒಂದು ಸ್ಟೇಜ್ ಮೇಲೆ ನೀವು ಹಾಡಬೇಕು ಅಂತ ಇರುತ್ತೆ. ಆ ಒಂದು ಕಾರಣಕ್ಕೆ ಗಿಲ್ಲಿಯವರು ಲಿರಿಕ್ಸ್ನ ಬರಿತಾ ಇರ್ತಾರೆ, ಅಂದರೆ ಹಾಡುಗಳಿಗೆ ಪದಗಳನ್ನ ಬರಿತಾ ಇರ್ತಾರೆ. ಅಂಥ ಸಮಯದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಧ್ರುವಂಥವರ ವಿಷಯಗಳನ್ನ ತಗೊಳ್ತಾರೆ. ಅದು ತಪ್ಪು ಅಂತಲೂ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಯವರು ಮಾಡಿದ್ದು ತಪ್ಪಿದೆಯಾ ಸರಿ ಇದೆಯಾ, ನಿಮ್ಮ
ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಇಲ್ಲಿ ಗಿಲ್ಲಿಯವರ ರಿಯಾಕ್ಟಿಗೆ ಧ್ರುವಂತವ್ರ ರಿಯಾಕ್ಟ್ ಸ್ವಲ್ಪ ಜೋರಾಗಿ ಬಂತು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಇಲ್ಲಿ ಗಿಲ್ಲಿಯವರು ಫಸ್ಟ್ ತಪ್ಪು ಮಾಡಿದ್ರೆ ಇಲ್ಲ ಧ್ರುವಂತವ್ರು ತಪ್ಪು ಮಾಡಿದ್ರೆ ಅಂತ. ಯಾಕಪ್ಪ ಅಂದರೆ ಧ್ರುವಂತವ್ರು ಇಲ್ಲಿ ಲಿರಿಕ್ಸ್ ಬರೋಕ್ಕಿಂತ ಮುಂಚೆ ಏನಾದರೂ ಮಾತಾಡಿದ್ರೆ ಆ ಒಂದು ಸಿಟ್ಟಿಟ್ಕೊಂಡು ಈ ಒಂದು ಪೇಪರ್ ಮೇಲೆ ಬರೆದ್ರ ಅದು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಈ ಒಂದು ಪ್ರೋಮೋದಲ್ಲಿ ಫಸ್ಟ್ ತಪ್ಪು ಮಾಡಿದ್ದು ಗಿಲ್ಲಿ ಅನ್ನೋ ರೀತಿಯಲ್ಲಿ ಅರ್ಥ ಆಗ್ತಾ ಇದೆ. ನೋಡೋಣ ಈ ಒಂದು ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಗಿಲ್ಲಿಯವ್ರ ತಪ್ಪಿದೆಯಾ ಅಥವಾ ಧ್ರುವಂತವ್ರ ತಪ್ಪಿದೆಯಾ ಅಂತ ಗೊತ್ತಾಗೋಗುತ್ತೆ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರ ತಪ್ಪಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಿಮಗೆಲ್ಲ ನಿಮಗೊಂದು ಪಾಯಿಂಟ್ ಏನಪ್ಪ ಅಂದರೆ ಇದು ನ್ಯೂ ಇಯರ್ ಅಂದರೆ ಹೊಸ ವರ್ಷದ ಒಂದು ಸೆಲೆಬ್ರೇಷನ್ ಆಗೋಕ್ಕಿಂತ ಮುಂಚೆ ಆಗಿರೋವಂಥದ್ದು. ಸೊ ಈ ಜಗಳ ಮುಗಿದ ಮೇಲೆ ನಾರ್ಮಲ್ ಇಲಾಖೆ ಸೆಲೆಬ್ರೇಷನ್ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಈ ಒಂದು ಪ್ರೋಮೋ ಸ್ಟಾರ್ಟಿಂಗ್ನಲ್ಲಿ ಆ ಒಂದು ಸೆಲೆಬ್ರೇಷನ್ ಕೂಡ ತೋರಿಸಿದ್ದಾರೆ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಜಗಳ ಮುಗಿದಾದ್ಮೇಲೆ ಸೊ ಈ ಒಂದು ಸೆಲೆಬ್ರೇಷನ್ ಕೂಡ ತುಂಬ ಚೆನ್ನಾಗಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ, ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇದೆ. ಇವತ್ತು ಬೆಳಗ್ಗೆ ಬಂದಿರುವಂಥ ಒಂದು ಪ್ರೋಮೋದಲ್ಲೂ ಕೂಡ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇತ್ತು. ಯಾರು ಮತ್ತು ಗಿಲ್ಲಿ ಮತ್ತು ಅಶ್ವಿನಿ ಹಾಗೆ ಮತ್ತು ರಾಶಿಕಾ ಮತ್ತು ಧನುಷ್ ಅವರು ಇಲ್ಲಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ರು. ಅದರ ಮಧ್ಯೆ ಧ್ರುವಂತವರು ಸ್ವಲ್ಪ ವಾದ ವಿವಾದ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಹರಡಿ ಬಂದಿತ್ತು. ನೋಡೋಣ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅದರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಧ್ರುವಂತವರು ತಪ್ಪು ಮಾಡಿದ್ರ ಅಥವಾ ಗಿಲ್ಲಿಯವರು ತಪ್ಪು ಮಾಡಿದ್ರ. ಅಷ್ಟೇ ಅಲ್ಲದೆ ಈಗ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಉಸ್ತುವಾರಿ ಆದಂಥ ಧ್ರುವಂತವರೇ ತಪ್ಪು ಮಾಡಿದ್ರ ಅಥವಾ ಗಿಲ್ಲಿಯವರ ತಪ್ಪು ಮಾಡಿದ್ರ ಅದರ ಬಗ್ಗೆ ಕ್ಲಿಯರಾಗಿ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ನಾವು ಇಂಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ನಾವು ಹೇಳ್ಬೋದು ಸೊ ಇಲ್ಲಿ ಗಿಲ್ಲಿಯವರ ತಪ್ಪಿದೆ ಧ್ರುವಂತವ್ರ ತಪ್ಪಿದೆ ಅಂತ ಹೇಳ್ಬೋದು. ಬಟ್ ಅದನ್ನ ನಾವು ನೋಡ್ದೇ ರೀತಿ ಮಾತಾಡೋ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಒಂದು ಎಪಿಸೋಡ್ ನೋಡಿದ ಮೇಲೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಪ್ರೋಮೋದಲ್ಲಿ ಕೆಲವೊಂದಿಷ್ಟು ಮೇನ್ ಟಾಪಿಕ್ಗಳನ್ನ ಅಷ್ಟೇ ತೋರಿಸ್ತಾರೆ. ಬಟ್ ಆದರೆ ಇದು ರಿಯಲ್ ಆಗಿ ಇದೇ ರೀತಿ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನೋಡೋಣ ಸ್ವಲ್ಪ ರಿಯಲ್ ಆಗಿ ಆಗಿರ್ಬೋದು. ನನ್ನ ಪ್ರಕಾರ ಇಲ್ಲಿ ಗಿಲ್ಲಿಯವರು ತಪ್ಪು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಇಲ್ಲಿ ಧ್ರುವಂತವ್ರು ತಪ್ಪು ಮಾಡಿದಾರಾ ಅಥವಾ ಗಿಲ್ಲಿಯವರು ತಪ್ಪು ಮಾಡಿದಾರಾ, ಇಲ್ಲ ಗಿಲ್ಲಿಯವರು ಸರಿ ಇದ್ದಾರಾ ಇಲ್ಲ ಧ್ರುವಂತವರೇ ಸರಿ ಇದ್ದಾರಾ, ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯಲ್ಲಿ ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬಂದಿರುವಂಥ ಪ್ರೋಮೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಬಂದಿರುವಂಥ ಪ್ರೋಮೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಪ್ಪ ಅಂದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ಒಂದು ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ತುಂಬ ಜನ ಈ ಒಂದು ಸೆಲೆಬ್ರೇಷನ್ಗೆ ಕಾಯ್ತಾ ಇದ್ದರೆ. ಸೊ ಕಳೆದ ಸೀಸನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಪ್ಪ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ರು. ಸೊ ಅದೇ ರೀತಿ ಈ ಒಂದು ಸೀಸನಲ್ಲಿ ನಡೆಯುವಂಥ ಚಾನ್ಸಸ್ ತುಂಬಾ ಹೈ ಇದೆ. ಯಾಕಪ್ಪ ಅಂದರೆ ಈ ಒಂದು ಪ್ರೋಮೋ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಯಾಕಪ್ಪ ಅಂದರೆ ಫಸ್ಟ್ ಒಂದು ಸ್ಟಾರ್ಟಿಂಗ್ನ ಆ ಸೆಲೆಬ್ರೇಷನ್ ಬಗ್ಗೆನೇ ತೋರಿಸಿದ್ದಾರೆ. ಈ ಒಂದು ಸೆಲೆಬ್ರೇಷನ್ ನೋಡಿದ ಮೇಲೆ ತುಂಬ ಜೋರಾಗಿ ಸೆಲೆಬ್ರೇಷನ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ಒಂದು ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ ಈ ವಾರ ಟೋಟಲ್ ಆಗಿ 5 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗೋಕೆ. ಸೊ ಈ 5 ಜನ ಸ್ಪರ್ಧಿಗಳಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಮತ್ತು ಯಾವ ಸ್ಪರ್ಧಿಗೆ ನೀವು ಹೈಯೆಸ್ಟ್ ವೋಟ್ಗಳನ್ನ ಮಾಡಿದ್ದೀರಾ, ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವರು ಈ ವಾರ ಬಿಗ್ ಬಾಸ್ ಮನೆಯ 2 ವಾರ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಒಂದು ಕ್ಯಾಪ್ಟನ್ ಆಗೋ ಒಂದು ಆಪರ್ಚುನಿಟಿನೇ ಅಷ್ಟೇ ಅಲ್ಲ, 2 ವಾರ ಅವರ ಜೊತೆ ಒಂದು ಬಿಗ್ ಸರ್ಪ್ರೈಸ್ ಕೂಡ ಇದೆ. ಏನಪ್ಪ ಅಂದರೆ ಫಿನಾಲೆ 2 ಅಂದರೆ ಫಿನಾಲೆ ಟಿಕೆಟ್ ಕೂಡ ಪಡ್ಕೊತಾರೆ ಆ ಒಬ್ಬ ಕ್ಯಾಪ್ಟನ್ನು. ಅಂದರೆ ಇನ್ನು ಎಷ್ಟು ದಿನ ನಡೆಯುತ್ತೋ ಅಷ್ಟು ಫಿನಾಲೆವರೆಗೂ ಅವ್ರು ಇರ್ತಾರೆ. ಯಾವುದೇ ರೀತಿಯ ನಾಮಿನೇಷನ್ ಇರಲ್ಲ, ಅವ್ರಿಗೊಂದು ಟಾಸ್ಕ್ಗಳಿರ್ತಾರೆ ಬಟ್ ನಾಮಿನೇಷನ್ ಇರಲ್ಲ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಈ ಒಂದು ಪ್ರೋಮೋ ನೋಡಿದ್ರಲ್ಲ, ಇಷ್ಟು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.